ಸದ್ಯ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಶಾಸಕ ರಮೇಶ್ ಜಾರಕಿಹೊಳಿ ತೇಜೋವಧಿಗೆ ಯತ್ನ, ರಾಜಕೀಯ ದುರುದ್ದೇಶದಿಂದ ಮಾಡಿರುವ ಫೇಕ್ ವಿಡಿಯೋ ತನಿಖೆಗೆ ಒತ್ತಾಯ. ರಾಯಬಾಗ್ ತಾಲೂಕಿನ ಕಂಕನವಾಡಿ ರಾಜ್ಯ ಹೆದ್ದಾರಿ ತಡೆ ಪ್ರತಿಭಟನೆ. ಹಡಪದ್ ಸಮಾಜದ ಪ್ರತ್ಯೇಕ ನಿಗಮ ಮಂಡಳಿಗೆ ಮನವಿ. ಘತ್ತರ್ಗಿ ಭಾಗ್ಯವಂತಿ ದೇವಿಯ ಮೊರೆ ಹೋದ ಹಡಪದ್ ಸಮುದಾಯದ ಜನ. ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಒತ್ತಾಯಿಸಿದ ಜನತೆ. ಬನಶಂಕರಿ ಜಾತ್ರೆಯ ಕಳಸಾರೋಹಣ. ರಾಮದುರ್ಗ ತಾಲೂಕಿನ ಸಮಗಾರ್ ಓಣಿಯಲ್ಲಿ ಆಯೋಜನೆ. ಕುಂಟಕೋನ ಮೂಕಜಾನ ನಾಟಕ ಪ್ರದರ್ಶನ. ಪುಟ್ಟರಾಜ್ ಗವಾಯಿ ಇವರ 107ನೇ ಜನ್ಮದಿನಾಚರಣೆ. ಯರಗಟ್ಟಿಯ ವೀರಶೈವ ಲಿಂಗಾಯತ ಯುವ ವೇದಿಕೆ ಕಚೇರಿಯಲ್ಲಿ ಸಂಪನ್ನ. ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ಸೇವೆ ಅನನ್ಯ. ಇಳಕಲ್ ನಗರಸಭೆ ಕಾರ್ಯಾಲಯದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 2021-22ನೇ ಸಾಲಿನ ಆಯವ್ಯಯ ಅಂದಾಜು ಪ್ರತಿಕ್ರಿಯೆ ಪೂರ್ವಭಾವಿ ಸಭೆ ಹಾಗೂ ನಗರದ ಅಭಿವೃದ್ಧಿ ವಿಚಾರವಾಗಿ ಕುಂದುಕೊರತೆಗಳ ಸಭೆಯಲ್ಲಿ ಶಾಸಕರಾದ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ ಪಾಲ್ಗೊಂಡರು ಹಾಗೂ ಜನರ ಸಮಸ್ಯೆಗಳನ್ನು ಆಲಿಸಿದರು. ಇಳಕಲ್ ನಗರಸಭೆ ಕಾರ್ಯಾಲಯದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸನ್ 2021-22ನೇ ಸಾಲಿನ ಆಯವ್ಯಯ ಅಂದಾಜು ಪತ್ರಿಕೆಯ ಪೂರ್ವಭಾವಿ ಸಭೆ ಮತ್ತು ನಗರದ ಅಭಿವೃದ್ಧಿ ವಿಚಾರವಾಗಿ ಕುಂದುಕೊರತೆಗಳ ಸಭೆಯಲ್ಲಿ ಶಾಸಕರಾದ ಶ್ರೀ ದೊಡ್ಡನಗೌಡರು ಜಿ ಪಾಟೀಲ್ ಪಾಲ್ಗೊಂಡಿದ್ರು. ಬ್ಯಾಂಕಿಗೆ ಲಿಂಕ್ ಮಾಡಿರ್ತಕ್ಕಂಥದ್ದು. ಈಗ ನೀವು ಕ್ಯಾಶ್ ಕೊಟ್ಟರೆ ಕ್ಯಾಶ್ ತಗೊಂಡು ನಿಮ್ಗೆ ಫೀಡ್ ಮಾಡಿ ನಿಮ್ಮ ಹೆಸರು, ನಿಮ್ಮ ನಂಬರು, ವಾಟರ್ ಬಿಲ್ ನಂಬರು ಎಲ್ಲ ಇದು ಮಾಡ್ಕೊಂಡು ಫೀಡ್ ಮಾಡಿಕೊಂಡು ನಿಮ್ದು ಇಸ್ಕೊಂಡು ಇದು ನಾವು ಫೀಡ್ ಮಾಡಿಬಿಡ್ತೇವೆ. ಇದರ ಒಂದು ಪಾವತಿ ಪ್ರಿಂಟ್ ಬರ್ತದೆ. ಮೀ ಮತ್ತು ಕೆವಿ ಅವ್ರು ಹೆಂಗ್ ಮಾಡ್ತಾರ ಹಂಗ ನಿಮ್ದು ವಾಟರ್ ಬಿಲ್ ರೀಡಿಂಗ್ ಮಾಡಿ ಹಂಗ ಬಿಲ್ ಕೊಟ್ಟರು ಅಲ್ಲೇ ಕೊಟ್ಬಿಡ್ತಾರಲ್ಲ. ಬಹಳ ಜನ 1,000 ಬರ್ತಾರೆ, ನನಗೆ 2.5 ಲಕ್ಷ ಬರ್ತಾರೆ. ಆ ಕಾರಣದಿಂದ ನಿಮ್ಗೊಂದು ಅದೇನೋ ಚಾನ್ಸ್ ಅಪ್ಪ. ನೀವು ಕಡೆಗೆ ಇಲ್ಲಪ್ಪ ನಮ್ಮ ನಗರಸಭೆ ಸದಸ್ಯ ಈ ಮಾಡ್ತಾನೆ ಬಿಡ್ತಾನ, ಹೋದಾಗ 4 ಮಾತಾಗ ಆಡ್ತಾನ, ಕಡಿತಾನ, ಕುಂದಿರ್ತಾನ, ಚೀಟಿಗಳದಲ್ಲ ಅನ್ನೋ ಒಂದು ಭಾವನೆ ಅವ್ರು ಬಂದಾಗ ಮತ್ತೊಮ್ಮೆ ನೀವು ಎಲೆಕ್ಷನ್ ನಿಂತರೆ ನಿಮ್ಗೆ ಓಟ್ ಹಾಕಿ ಹಾಕ್ತಾರೆ. ನಿಮ್ಮ ನಡೆ ನುಡಿ ನಡತೆ ಸಾರ್ವಜನಿಕರ ಜೊತೆಯಲ್ಲಿ ಆಗಿರ್ತೋ ಹಾಗೆ ನಿಮ್ಮ ಸ್ಥಾನ ಭದ್ರವಾಗಿರ್ತ ಅನ್ನೋದು ಮಾತನ್ನು ಕೂಡ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಆಮದಿಹಾಳ್, ಉಪಾಧ್ಯಕ್ಷರಾದ ಶ್ರೀಮತಿ ಸವಿತಾ ಆರಿ, ಸ್ಥಾಯಿ ಕಮಿಟಿಯ ಚೇರ್ಮನ್ ಆದ ಸದಾನಂದ ಕಣಕೇರಿ ಹಾಗೂ ಆಯುಕ್ತರಾದ ಜಗದೀಶ್ ಹುಲಿಗೆಜ್ಜಿ ಅವರುಗಳು ನಗರದಲ್ಲಿರುವ ಸಮಸ್ಯೆಗಳನ್ನು ಜನಸಾಮಾನ್ಯರಿಂದ ಆಲಿಸಿದ್ರು. ನಗರದ ಪ್ರಮುಖರಾದ ಸಿಸಿ ಚಂದ್ರಾಪಟ್ಟಣ ಹಾಗೂ ಕೇಶವ್ ಕಂದಿಕೊಂಡ, ಮಹಂತಪ್ಪ ಚೆನ್ನಿ ಹಾಗೂ ಹಲವಾರು ಪ್ರಮುಖರು ನಗರದ ಸ್ಮಶಾನ ಅಭಿವೃದ್ಧಿ, ಹಲವಾರು ಲಿಂಕ್ ರಸ್ತೆ, 24x7 ಕುಡಿಯುವ ನೀರು ಹಾಗೂ ಆಸ್ತಿ ತೆರಿಗೆ ವಿಚಾರವಾಗಿ ತಮ್ಮ ತಮ್ಮ ಸಲಹೆಗಳನ್ನು ನೀಡಿದ್ರು. ಬರ್ಬೇಕು ಅದು ಶಾಸಕರು ಎಲ್ಲರಿಗೂ ಆಯ್ತು ವಿಷಯ. ಅದಕ್ಕೆ ಇಲ್ಲಿ ಕಟರಬಾಯಿ ದವಾಖಾನೆ ಮುಂದೆ ಈಗ ಗರಕೋರ ದವಾಖಾನೆ ಕಟ್ಟಕತ್ತದೆ. ಅದ್ರ ಮುಂದೆ ಈಗ ಹೆಂಗಾದ್ರು ಎಲ್ಲ ಕ್ಲೀನ್ ಸ್ವಚ್ಛ ಮಾಡ್ತಾರೆ ಹಾಗೈತಿ. ಒಂದು ಸಣ್ಣ ಸೀಡಿ ಹಾಕಿಬಿಟ್ರೆ ಗೊರವಾಡಿಂದ ಬರೋದು ಎಲ್ಲ ಅಲ್ಲಿಂದ ಬರೋದು, ಅಲ್ಲಿಂದ ಅಲ್ಲಿ ತಹಸೀಲ್ದಾರ್ಗೆ ಭಾಳ ವ್ಯವಸ್ಥೆ ಆಗುತ್ತೆ. ಈ ಸಣ್ಣ ಊರಿಗೆ ತೊಗೊಂಬಂದಂಥ ಯಾವುದೇ ಆದರೂ ಊರಿತ್ತು ಅಂದ್ರೆ ಅದು ಇಲ್ಕಲ್. ದೊಡ್ಡ ಊರೊಳಗೆ ಮೈಸೂರು, ನಂತರ ಹೆಮ್ಮೆಯಿಂದ ಹೇಳ್ಕೊತಿದ್ರು. ಅದರ ಪರಿಸ್ಥಿತಿ ಎಷ್ಟು ಒಂದು ವಿಭಜನಾತ್ಮಕವಾಗಿ ಆಗಿದೆ ಅಂತಂದ್ರೆ ಹೆಸರಿಗೆ ನಮ್ಗೆ ಒಳಚರಂಡಿ ಅದ, ಊರು ತುಂಬ ಪ್ರತಿಯೊಂದು ಗಟ್ಟರಗಳಿಗೂ ಗಲೀಜು 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 ಗಲೀಜು. ದಯವಿಟ್ಟು ಆ ರೀತಿಯಿಂದ ಯಾವ ನಗರಸಭೆಯೊಳಗೆ ಒಳಚರಂಡಿ ಯೋಜನೆ ಇಂಪ್ಲಿಮೆಂಟ್ ಆಗ್ಯದ ಅಲ್ಲಿ ಗಟಾರ ಇರುವುದು ಕೇವಲ ಮಳೆ ನೀರು ಹೋಗ್ಲಿಕ್ಕೆ ಹೊರತು ಮತ್ತೆ ಯಾವುದಕ್ಕೂ ಅಲ್ಲ. ಅದು ಇವತ್ತಿನ ಪರಿಸ್ಥಿತಿ ಯಾರ್ಯಾರು ಏನೋ ಡೆವಲಪ್ಮೆಂಟ್ ಅಂತ ಬೇಕಾದಂಗೆ ಗಟಾರ ಕಟ್ಟಿಸಿಬಿಟ್ಟಾರ. ಆ ಸ್ಥಿತಿ ನೋಡಿಬಿಟ್ರೆ ಬಹಳ ಚಿಂತಾಜನಕ. ಯಾಕಂದರೆ ಎಲ್ಲ ಹುಳ ಎಲ್ಲ ಇವು ಜಗ್ಗು ಜಾಪತ್ರಿ ಹುಟ್ಟುದ ಕೊಚ್ಚಿ ಪ್ರದೇಶದಿಂದ ಪ್ರತಿಯೊಂದು. ನಾವೀಗ ನಮ್ಮ ಮರಿಮಗಳ ಒಂದು ದೊಡ್ಡ ರೋಡ್ ಗಟಾರ, ಎಂಥ ಗಟಾರ
ಕಾರ್ಯಕ್ರಮದಲ್ಲಿ ನಗರದ ಪ್ರಮುಖರು, ನಗರಸಭೆ ಸದಸ್ಯರುಗಳು ಹಾಗೂ ನಗರಸಭೆ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಮಗಾರ್ ಓಣಿಯಲ್ಲಿ ಸಮಸ್ತ ನೇಕಾರ ಪೇಟೆಯ ಯುವ ಬಳಗ ರಾಮದುರ್ಗ ಇವರ ವತಿಯಿಂದ ಶ್ರೀ ಬನಶಂಕರಿ ಜಾತ್ರಾ ಕಳಸಾರೋಹಣ ಪ್ರಯುಕ್ತ ಬುಧವಾರ ರಾತ್ರಿ 10:30ಕ್ಕೆ ರಾಜಣ್ಣ ಜೇವರ್ಗಿ ನಾಟಕ ಕಂಪನಿಯಿಂದ ಕುಂಟಕೋಣ ಮೂಕಜಾಣ ಎಂಬ ಹಾಸ್ಯ ನಾಟಕವನ್ನು ಪ್ರದರ್ಶನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ನಿರಂಜನ ಸ್ವಾಮಿ ದೇವಾಂಗ ಮಠ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಮಗಾರ್ ಓಣಿಯಲ್ಲಿ ಸಮಸ್ತ ನೇಕಾರ್ಪೇಟೆಯ ಯುವ ಬಳಗ ರಾಮದುರ್ಗ ಇವರ ವತಿಯಿಂದ ಶ್ರೀ ಬನಶಂಕರಿ ಜಾತ್ರೆಯ ಕಳಸಾರೋಹಣ ಪ್ರಯುಕ್ತ ಬುಧವಾರ ರಾತ್ರಿ 10:30ಕ್ಕೆ ರಾಜಣ್ಣ ಜೇವರ್ಗಿ ನಾಟಕ ಕಂಪನಿಯಿಂದ ಕುಂಟಕೋಣ ಮೂಕಜಾಣ ಎಂಬ ಹಾಸ್ಯ ನಾಟಕವನ್ನು ಪ್ರದರ್ಶಿಸಲಾಯಿತು. ಈ ಒಂದು ಸ್ವಾಗತದಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು ಪಾಲ್ಗೊಂಡಂತೆ, ಹಾಗಾಗಿ ಚಪ್ಪಾಳೆಯ ಮೂಲಕ ಎಲ್ಲ ಹಿರಿಯರಿಗೆ ಈ ಸಂದರ್ಭದಲ್ಲಿ ಶ್ರೀ ನಿರಂಜನ ಸ್ವಾಮಿ ದೇವಾಂಗ ಮಠ್ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಉದ್ಘಾಟನೆಯನ್ನ ದೇವಾಂಗ ಸಮಾಜದ ಅಧ್ಯಕ್ಷರಾದ ಶ್ರೀ ವಿಠಲ್ ಮುರುಡಿ ವಹಿಸಿದ್ದರು. ಅಧ್ಯಕ್ಷತೆಯನ್ನ ಪುರಸಭೆ ಅಧ್ಯಕ್ಷರಾದ ಶ್ರೀ ಶಂಕರ್ ಬೆನ್ನೂರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪುರಸಭೆ ಸದಸ್ಯರಾದ ಸಂಜು ಭೋಕ್ರೆ ಹಾಗೂ ನಾಗರಾಜ್ ಕಟ್ಟಿಮನಿ ವಹಿಸಿದ್ದರು. ಅತಿಥಿಗಳಾಗಿ ಜವಳಿ ಉದ್ಯಮಿ ಶ್ರೀ PR ಸುಳೆಭಾವಿ ಆಗಮಿಸಿದ್ರು. ಕಾರ್ಯಕ್ರಮವನ್ನು ಶ್ರೀ ಚಿದಾನಂದ ಮುಗುಳಿ ನಿರೂಪಿಸಿ ವಂದಿಸಿದ್ರು. ಈ ಸಂದರ್ಭದಲ್ಲಿ ದೇವಿಯ ಆರಾಧಕರು ಮತ್ತು ಪ್ರತಿನಿತ್ಯ ದೇವಿಯ ಎಲ್ಲ ಕಾರ್ಯಕ್ರಮ, ಸಭೆ ಸಮಾರಂಭದಲ್ಲಿ ಪಾಲ್ಗೊಂಡ ಅಂತಹ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಮಹನೀಯರನ್ನ ಸನ್ಮಾನಿಸಲಾಯಿತು. ಈ ಒಂದು ಸ್ವಾಗತದಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು ಪಾಲ್ಗೊಂಡಂತೆ, ಹಾಗಾಗಿ ಚಪ್ಪಾಳೆಯ ಮೂಲಕ ಎಲ್ಲ ಹಿರಿಯರಿಗೆ. ಈ ಸಂದರ್ಭದಲ್ಲಿ SM ಮುರುಡಿ, ಕೃಷ್ಣ ಸೂರಿ, ಲಕ್ಷ್ಮಣ್ ಮೊಗುಳಿ, ವಿಠಲ್ ಪರೀಟ್, ನಾರಾಯಣ್ ಹುಲಿ ಇನ್ನೂ ಅನೇಕ ಗಣ್ಯಮಾನ್ಯರು ಸಾಕ್ಷಿಯಾದರು. ಸತತ 3 ಗಂಟೆಗಳ ಕಾಲ ನಾಟಕ ಪ್ರದರ್ಶನಗೊಂಡಿತು. ಎಲ್ಲಾ ಪ್ರೇಕ್ಷಕರು ನಾಟಕವನ್ನ ಶಾಂತ ರೀತಿಯಿಂದ ವೀಕ್ಷಿಸಿದ್ರು. ಪುಟ್ಟರಾಜ ಗವಾಯಿಗಳ 107ನೇ ಜನ್ಮದಿನಾಚರಣೆಯನ್ನು ಅತಿ ಸರಳವಾಗಿ ಆಚರಿಸಲಾಯಿತು. ಯರಗಟ್ಟಿಯ ವೀರಶೈವ ಲಿಂಗಾಯತ ಯುವ ವೇದಿಕೆಯ ಕಚೇರಿಯಲ್ಲಿ ಪುಟ್ಟರಾಜ ಗವಾಯಿಗಳ 107ನೇ ಜನ್ಮದಿನಾಚರಣೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಪುಟ್ಟರಾಜ್ ಗವಾಯಿಯವರ 107ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಯರಗಟ್ಟಿಯ ವೀರಶೈವ ಲಿಂಗಾಯತ ಯುವ ವೇದಿಕೆಯ ಕಚೇರಿಯಲ್ಲಿ ಪುಟ್ಟರಾಜ್ ಗವಾಯಿ ಅವರ 107ನೇ ಜನ್ಮದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ವೀರಶೈವ ಲಿಂಗಾಯತ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈರಣ್ಣ ಹುಲ್ಲೂರ್, ಸಂಗೀತ, ಸಾಹಿತ್ಯ, ಧಾರ್ಮಿಕ ಕ್ಷೇತ್ರಕ್ಕೆ ಪಂಡಿತ ಪುಟ್ಟರಾಜ್ ಗವಾಯಿಯವರ ಸೇವೆ ಅಪಾರ ಶ್ಲಾಘನೀಯವಾಗಿದೆ. ಅವರ ಆರಾಧನೆ ಮತ್ತು ಮಾರ್ಗದರ್ಶನದಲ್ಲಿ ಶಿಷ್ಯ ಬಳಗ ಸಂಗೀತ ಅಭ್ಯಾಸ ಮಾಡುತ್ತಿದೆ ಎಂದು ಹೇಳಿದರು. ಪತ್ರಿಕಾ ಮತ್ತು ಟಿವಿ ವರದಿಗಾರ ಚನ್ನಪ್ಪ ಪಣದಿ ಅವರು ಮಾತನಾಡಿ, ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಪುಟ್ಟರಾಜ್ ಗವಾಯಿಯವರ ಪ್ರಭುತ್ವ ಬೇರೆ ಯಾರೊಬ್ಬರೂ ಸಾಧಿಸದ ಉದಾಹರಣೆ ಇಲ್ಲ. ಅವರ ಮಾರ್ಗದರ್ಶನದಲ್ಲಿ ಶಿಷ್ಯ ಬಳಗ ನಡೆದು ಉತ್ತಮ ಸಂಗೀತಗಾರರಾಗಿ ಹೊರಹೊಮ್ಮಬೇಕು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಕುಮಾರ್ ಜಕಾತಿ, ಮಾಧ್ಯಮದವರಾದ ಚನ್ನಪ್ಪ ಪಣದಿ, ಹೇಮಂತ್ ಗೋಪಾಳಿ, ಫಿರೋಜ್ ಖಾದ್ರಿ, ಬಾಲಕೃಷ್ಣ ಹಡ್ಪದ್, ಪ್ರಕಾಶ್ ಚನ್ನಮೇತ್ರಿ, ಸಂತೋಷ್ ತಳ್ವಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಡಪದ ಸಮಾಜದ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಜಾರಿಗೆ ತರಲು ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಒತ್ತಾಯಿಸಿ ಅಫ್ಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಘತ್ತರಿಗೆಯ ಶ್ರೀ ಭಾಗ್ಯವಂತಿ ದೇವಿಯ ಮೊರೆ ಹೋಗಿದ್ದಾರೆ. ಹಡಪದ್ ಸಮಾಜದ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಜಾರಿಗೆ ತರಲು ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಒತ್ತಾಯಿಸಿ ಶ್ರೀ ಘತ್ತರ್ಗಿ ಭಾಗ್ಯವಂತಿ ದೇವಿಯ ಮೊರೆ ಹೋದ ಹಡಪದ್ ಜನಾಂಗದ ಸಮುದಾಯದವರು ಮೂಲತಃ ಕನ್ನಡಿಗರು. ಈ ಹಡಪದ್ ಸಮುದಾಯ ಮತ್ತು ಈ ಹಡಪದ್ ಸಮುದಾಯದ ಮೂಲ ವೃತ್ತಿ ಕ್ಷೌರ ಮಾಡುವುದು. ಈ ಹಡಪದ್ ಸಮಾಜದ ಜನಾಂಗ ಕರ್ನಾಟಕ ರಾಜ್ಯದಲ್ಲಿ 18 ರಿಂದ 20 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಹಡಪದ್ ಸಮಾಜವನ್ನು ಪರಿಗಣಿಸಿ ಇಂದು ಅಫ್ಜಲ್ಪುರ್ ತಾಲೂಕು ಘತ್ತರ್ಗಿಯ ಶ್ರೀ ಭಾಗ್ಯವಂತಿ ದೇವಿಯ ದೇವಸ್ಥಾನದಲ್ಲಿ ರಾಜ್ಯ ಬಿಜೆಪಿ ಸರ್ಕಾರದ ಬಜೆಟ್ನಲ್ಲಿ ಹಡಪದ್ ಕ್ಷೌರಿಕ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಜಾರಿಗೆ ತರುವಂತೆ ಮತ್ತು ಈರಣ್ಣ ಸಿ ಹಡಪದ್ ಸನ್ನೂರ್ ಅವರನ್ನ ಯಾವುದಾದರೊಂದು ನಿಗಮ ಮಂಡಳಿಗೆ ನಾಮನಿರ್ದೇಶನ ಮಾಡುವಂತೆ, ನಮ್ಮ ಹಡಪದ್ ಅಪ್ಪನ್ನ ಕ್ಷೌರಿಕ ಸಮಾಜವನ್ನ ಪ್ರವರ್ಗ 1ಕ್ಕೆ ಅಥವಾ STಗೆ ಸೇರಿಸುವಂತೆ ಸಿಎಂ ಯಡಿಯೂರಪ್ಪನವರು ನಮ್ಮ ಹಡಪದ್ ಸಮಾಜವನ್ನ ಪರಿಗಣನೆಗೆ ತೆಗೆದುಕೊಳ್ಳಿ ಎಂದು ಶ್ರೀ ಭಾಗ್ಯವಂತಿ ದೇವಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಲಾಯಿತು.
ಹಾಗೂ 101 ತೆಂಗಿನಕಾಯಿ ಒಡೆಯಲಾಯಿತು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಬಿ ಹಡ್ಪದ್, ಸೂಗೂರ್ ಎನ್ ಕಲಬುರಗಿ ಜಿಲ್ಲೆಯ ಯೂತ್ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಶಿವಲಿಂಗ್ ಹಡ್ಪದ್, ಸೂಗೂರ್ ಎನ್ ಶಹಾಬಾದ್ ತಾಲೂಕು ನಗರ ಘಟಕದ ಕಾರ್ಯಾಧ್ಯಕ್ಷರು ಹಾಗೂ ಶ್ರೀ ಸಿದ್ದಲಿಂಗಯ್ಯ ಸ್ವಾಮಿ ಸೂಗೂರ್ ಎನ್ ಮತ್ತು ಮಲ್ಲಣ್ಣ ಹಡ್ಪದ್ ಸೂಗೂರ್ ಎನ್ ಮತ್ತು ಚಂದ್ರಕಾಂತ್ ಹಡ್ಪದ್ ಚಳಕಾಪುರ್ ಮತ್ತು ಅನ್ನವೀರ ಹಡ್ಪದ್ ಸಾವಳಕಿ ಭಾಗವಹಿಸಿದ್ದರು. ಶಾಸಕ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ರಾಜಕೀಯ ದುರುದ್ದೇಶದಿಂದ ಫೇಕ್ ವಿಡಿಯೋವನ್ನು ತಿರುಚಿರುವುದರ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ರಾಯಬಾಗ್ ಪಟ್ಟಣದಲ್ಲಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ರಾಜಕೀಯದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳವಣಿಗೆಯನ್ನು ಸಹಿಸದ ವಿರೋಧಿಗಳು ನಕಲಿ ರಾಸಲೀಲೆ ವಿಡಿಯೋ ಮಾಡಿ ಅವರ ತೇಜೋವಧೆಗೆ ಯತ್ನಿಸುತ್ತಿದ್ದಾರೆ. ರಾಜ್ಯದ ನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿಗೆ ಆದಂಥ ಅನ್ಯಾಯವನ್ನು ನಮಗೆ ನೋಡ್ಕೊಂಡಿರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಬಹಳ ನೋವಾಯಿತು. ಈ ಒಬ್ಬ ಭ್ರಷ್ಟ ವ್ಯಕ್ತಿಯಾಗಿರ್ತಕ್ಕಂಥ ಹಾಗೂ ಬ್ಲ್ಯಾಕ್ ಮೇಲ್ ಅಧಿಕಾರಿ ಆಗಿರ್ತಕ್ಕಂಥ ದಿನೇಶ್ ಕಲ್ಲಳ್ಳಿ ಅಂತ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳ್ತಾ ಇಂಥ ಒಂದು ರಾಜಕಾರಣಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡುತ್ತಾ ಈ ದುಡ್ಡು ದಂಧೆ ಮಾಡೋ ವ್ಯಕ್ತಿಗಳು ಇವರು. ಬ್ಲ್ಯಾಕ್ ಮೇಲ್ ಮಾಡೋದು, ದುಡ್ಡು ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಇಂಥ ಒಂದು ಕೆಟ್ಟ ಇದಕ್ಕೆ ನಮ್ಮ ರಮೇಶ್ ಜಾರಕಿಹೊಳಿ ಬಲಿಯಾಗಿದ್ದಾರೆ. ಅದಕ್ಕಾಗಿ ಈ ದಿನೇಶ್ ಕಲ್ಲಳ್ಳಿ ಅಂತ ವ್ಯಕ್ತಿಯನ್ನು ಸೂಕ್ತ ತನಿಖೆ ಮಾಡಿ ರಮೇಶ್ ಜಾರಕಿಹೊಳಿ ಅವರನ್ನು ಪುನಃ ಸಂಪುಟ ಸೇರಿಕೊಂಡು ಈ ರಾಜ್ಯದ ಮಂತ್ರಿಗಳಾಗಿ ಮುಂದಿನ ದಿನಮಾನಗಳಲ್ಲಿ ಅವರು ಅಧಿಕಾರ ಸ್ವೀಕರಿಸಬೇಕು ಅಂತ ನಮ್ಮೆಲ್ಲರ ಆಗ್ರಹ ಆಗಿ ಇವತ್ತು ದಿವಸ ನಾವು ಬೃಹತ್ ಪ್ರತಿಭಟನೆಯನ್ನು ನಿರ್ವಹಿಸಿಕೊಂಡಿದ್ದೇವೆ ಅಂತ ಹೇಳುತ್ತಾ ನಾನೆರಡು ಮಾತು ಮುಗಿಸ್ತೇನೆ. ರಾಯಬಾಗ್ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಟೈರ್ ಸುಟ್ಟು ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ತಹಶೀಲ್ದಾರ್ ಮುಖಾಂತರ ಒಂದು ಮನವಿ ಸಲ್ಲಿಸಾಕ್ತೇವೆ. ಏನಂದ್ರೆ ಒಬ್ಬ ಹಿಂದುಳಿದ ನಾಯಕರಿಗೆ ಹಾಗೂ ನಮ್ಮ ಜಿಲ್ಲೆಯ ಪ್ರಭಾವಿ ವ್ಯಕ್ತಿ ಜಲಸಂಪನ್ಮೂಲ ಸಚಿವರಾದಂತ ರಮೇಶ್ ಜಾರಕಿಹೊಳಿ ಅವರಿಗೆ ಏನು ಅನ್ಯಾಯ ಆಗೈತಿ ಅದನ್ನು ಸರಿಪಡಿಸಬೇಕಂತ ಇವತ್ತಿನ ದಿವಸ ನಾವು ಮನವಿ ಕೊಡಾಕ್ತೇವೆ. ಇದು ಮನವಿ ಯಾವುದೇ ರಾಜಕೀಯ ಪಕ್ಷದಲ್ಲ, ಪಕ್ಷಾತೀತವಾಗಿ. ಯಾಕಂದ್ರೆ ನಮ್ಮ ತಾಲೂಕಿಗೆ ಅವರು ಮಾಡಿದಂತ ಕೆಲಸಗಳು ನಮ್ಮ ಪಕ್ಷ ಬೇರೆ ಇರ್ಬೋದು, ಅವ್ರ ಪಕ್ಷ ಬೇರೆ ಇರ್ಬೋದು, ಅದಕ್ಕೆ ಪ್ರಶ್ನೆ ಇಲ್ಲ. ಆದ್ರೆ ನಮ್ಮ ತಾಲೂಕಿನಲ್ಲಿ ಆಗುವಂತ ಅಭಿವೃದ್ಧಿ ಕೆಲಸ, ನಮ್ಮ ಜಿಲ್ಲೆಯಲ್ಲಿ ಆಗುವಂತ ಅಭಿವೃದ್ಧಿ ಕೆಲಸಗಳನ್ನ ಮನಗಂಡು ಇವತ್ತಿನ ದಿವಸ ಅರ್ಜಿ ಕೊಡಾಕ್ತೇವೆ. ಈಗ ನಮ್ಮ ದಿಲೀಪ್ ಜಮಾದಾರ್ ಹೇಳಿದಂಗ 108 ಕೋಟಿ ನಮ್ಮ ತಾಲೂಕಿನ 16 ಹಳ್ಳಿಯಲ್ಲಿ ಬರಗಾಲ ಅದಾವ. ಅವ್ರ ಕೆರೆ ತುಂಬಿಸೋದು 108 ಕೋಟಿ ರೂಪಾಯಿ ಕೆಲಸ ಸ್ಟಾರ್ಟ್ ಐತಿ. ಅದನ್ನು ಮಂಜೂರು ಮಾಡಿಸ್ಕೊಟ್ಟವ್ರೆ ರಮೇಶ್ ಜಾರಕಿಹೊಳಿ ಅವರು. ಅವ್ರು ಹಿಂದಿನ ಸಲ ಜಿಲ್ಲಾ ಮಂತ್ರಿ ಇದ್ದಾಗ. ಅದೇ ರೀತಿ ಕೃಷ್ಣಾ ನದಿ ಯಾವತ್ತೂ ಕೂಡ ಫೆಬ್ರವರಿ ನಂತರ ಬತ್ತಿ ಹೋದಿತ್ತು. ಈಗ ನೋಡ್ರಿ 2019 ಇರ್ಬೋದು, 18 ಇರ್ಬೋದು, 17 ಇರ್ಬೋದು, ಅವಾಗಿನ ಕಾಲದಾಗ ಕೂಡ ಕೃಷ್ಣಾ ನದಿ ಬತ್ತಿ ಹೋಗಿತ್ತು. ಆದ್ರೆ ರಮೇಶ್ ಜಾರಕಿಹೊಳಿ ಅವರ ಮಹಾರಾಷ್ಟ್ರ ಸರ್ಕಾರ ಸಮೇತ ಒಂದು ಟೈಪ್ ಪಡ್ಕೊಂಡಾರ. 800 ಕೋಟಿ ರೂಪಾಯಿ ಮಹಾರಾಷ್ಟ್ರ ಸರ್ಕಾರಕ್ಕೆ ತುಂಬಿ ಪ್ರತಿ ತಿಂಗಳು 4 TMC ನೀರು ಕೃಷ್ಣಾ ನದಿ ಹರ್ಸಕದಾರ. ಅದರಿಂದ ಇವತ್ತಿನ ದಿವಸ ಕೃಷ್ಣಾ ನದಿ ಮಳೆಗಾಲದಾಗ ತುಂಬಿದೈತಿ. ಯಾಕಂದ್ರೆ ಒಂದು ಜಿಲ್ಲೆಯ ಪ್ರಮುಖ ನಾಯಕರು ಮುತುವರ್ಜಿ ವಹಿಸಿ ಕೆಲಸ ಮಾಡತ್ತಾರೋ ಅದಕ್ಕೆ ನಾವು ಇವತ್ತಿನ ದಿವಸ ಅವ್ರಿಗೆ ಆದಂತ ಅನ್ಯಾಯವನ್ನು ಪಕ್ಷಾತೀತವಾಗಿ ಹೋರಾಟ ಮಾಡಾಕ್ತೇವೆ. ಯಾವುದೇ ಪಕ್ಷ ಯಾವುದೇ ಇದಲ್ಲ, ಪಕ್ಷಾತೀತವಾಗಿ ಹೋರಾಟ ಮಾಡಾಕ್ತೇವೆ. ದಯವಿಟ್ಟು ಸರ್ಕಾರ ನಮ್ಮ ಹೋರಾಟವನ್ನು ಮನಗಂಡ ಅವ್ರ ರಾಜೀನಾಮೆ ಹಿಂಪಡೆದು ಅವ್ರಿಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು. ಅದೇ ರೀತಿ ದಿನೇಶ್ ಕಲ್ಲಳ್ಳಿ ಅಂತ ಒಬ್ಬ ಮೂರ್ಖ ವ್ಯಕ್ತಿ ಅವನ್ನೇನು ಕೊಡ್ತೇವೆ ನಮ್ಮ ಅಭಿವೃದ್ಧಿ ಆಗ್ತವೆ. ಯಾವುದೋ ಒಂದು ಸಿಡಿ ಮಾಡಿ ಒಬ್ಬ ಜನಪ್ರತಿನಿಧಿ, ಅದು ಹಿಂದುಳಿದ ನಾಯಕ ಬೆಳೀತಾ ಇದ್ರೆ ಕಟ್ಟು ಮೂಡಿಸೋಲಾಗಿ ಅಂತ ಒಂದು ದುರುದ್ದೇಶ ಇಟ್ಕೊಂಡ ಒಂದು ನೀಚ ಕೆಲಸ ಮಾಡಿದ್ರು. ಅಂತವ್ರಿಗೆ ಯೋಗ್ಯ ತಕ್ಕ ಶಿಕ್ಷೆ ಆಗಬೇಕಂತ ಇವತ್ತಿನ ದಿವಸ ನಾವೆಲ್ಲ ರಾಯಬಾಗ್ ತಾಲೂಕು ಜನತೆ ಮನವಿ ಮಾಡಬೇಕು ಸರ್ಕಾರ ಒಳಗೆ. ಅದೇ ರೀತಿ ನೋಡ್ರಿ, ಇತಿಹಾಸ ತಗೋತಾರೆ ಹಿಂದಿಂದ ಯಾವ್ದಾದ್ರು ಒಬ್ಬ ಕೆಳವರ್ಗದ ವ್ಯಕ್ತಿ ಅಥವಾ ಕೆಳವರ್ಗದ ಹಿಂದುಳಿದ ವರ್ಗ ನಾಯಕ ಬೇಯಕತ್ತಂದ್ರೆ ಅವ್ನು ಕಟ್ಟು ಮಾಡಿಸೋಲಾಗಿ ಇಂತ ಎಲ್ಲ ನೀಚ ಕರ್ತವ್ಯ ಮಾಡ್ತಾರ. ಇತಿಹಾಸ ತಗದ್ ನೋಡ್ರಿ, ಎಷ್ಟೋ ಅಧ್ಯಕ್ಷರಾಗ್ಲಿ, ಎಷ್ಟೋ ಮಂತ್ರಿಗಳಾಗ್ಲಿ, ಯಾರ ಮ್ಯಾಗೆಲ್ಲ ಅಪವಾದ ಆಗಿದಾವ ಎಲ್ಲ ಹಿಂದುಳಿದ ವರ್ಗ ನಾಯಕರುಗಳ ಮ್ಯಾಗ ಆಗಿದಾವ. ಅದನ್ನ ಇವತ್ತಿನ ದಿವಸ ನಾವು ಖಂಡಿಸ್ತೇವೆ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ನಾವು
ಮನವಿ ಮಾಡ್ತೇವೆ. ದಯವಿಟ್ಟು ಇಂಥ ಅಸಭ್ಯ ಕೆಲಸಗಳ ದಯವಿಟ್ಟು ತೋರಿಸಿ ಮನಸ್ಸು ಕೆಡಿಸುವಂತ ಕೆಲಸ ಮಾಡಬೇಡ್ರಿ. ಇವೆಲ್ಲ ಫೇಕ್ ಇದಾವೆ ಅಂತ ಹೇಳಿ ನಾನೊಂದು 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ರಾಯಬಾಗ್ ತಹಶೀಲ್ದಾರ್ ಮೋಹನ್ ಬಸ್ಮೆ ಅವರ ಮೂಲಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಮನವಿ ಸಲ್ಲಿಸಿದ್ರು. ಸಮಸ್ತ ರಾಯಬಾಗ್ ತಾಲೂಕಿನ ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳಿಂದ ಇವತ್ತಿನ ದಿವಸ ನಾವು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದೆವು. ಯಾಕಂದ್ರೆ ನಮ್ಮ ತಾಲೂಕಿಗೆ ರಮೇಶ್ ಜಾರಕಿಹೊಳಿ ಅವರು ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಅವರು ಇವರಿಂದ ಅನೇಕ ಉಪಕಾರಿ ಕೆಲಸಗಳಾಗಿದ್ದಾವೆ. ಅದನ್ನು ನಾವು ಮನಗೊಂಡು ಇವತ್ತು ಪಕ್ಷಾತೀತವಾಗಿ ಒಂದು ತಹಶೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಏನಂದ್ರೆ ದಿನೇಶ್ ಕಲ್ಲಳ್ಳಿ ಅಂತ ಒಬ್ಬ ಮೂರ್ಖ ವ್ಯಕ್ತಿ ಅವನು ಏನು ಮಾಡಿದಂಥ ಒಂದು ಆಪಾದನೆಯ ಸುಳ್ಳು ಐತಿ ಮತ್ತು ಇದನ್ನು ಶಿವಡಿ ತನಿಖೆ ಆಗಬೇಕು. ಅದೇ ರೀತಿ ನಮ್ಮ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆಯನ್ನು ವಾಪಸ್ ಪಡೆದ ಅವರಿಗೆ ಮತ್ತೆ ಮಂತ್ರಿ ಸ್ಥಾನ ನೀಡಬೇಕಂತೇಳಿ ಸರ್ಕಾರಕ್ಕೆ ನಾವು ಒತ್ತಡ ಹೇಳುವ ಸಲುವಾಗಿ ಇವತ್ತಿನ ದಿವಸ ಎಲ್ಲ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಕೂಡಿ ಒಂದು ತಹಶೀಲ್ದಾರ್ ಸಾಹೇಬರು ಮನವಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ತಹಶೀಲ್ದಾರ್ ಮೋಹನ್ ಬಸ್ಮೆ ಅವರು ಮನವಿ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಕಳುಹಿಸುವುದಾಗಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸುಭಾಷ್ ಕೋಟಿವಾಲೆ, ದಿಲೀಪ್ ಜಮಾದಾರ್, ಬಹುಸಾಬ್ ಪಾಟೀಲ್, ಬಸು ಕಿಚಡಿ, ವಿವೇಕ್ ಕಟ್ಟಿಕಾರ್, ರಮೇಶ್ ಕಾಂಬಳೆ, ಶಿವಾಜಿ ಸೌಂದಲ್ಗಿ, ಸಲೀಂ ಸೈಯದ್ ಇನ್ನಿತರರು ಉಪಸ್ಥಿತರಿದ್ದರು. ಕೋವಿಡ್-19 ಸೋಂಕು ಹರಡುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಫೇಸ್ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸುವುದು, ಮಾಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಧಾರ್ಮಿಕ ಸ್ಥಳಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಸೇರಿದಂತೆ ಹಿಂದಿನ ಮಾರ್ಗಸೂಚಿಗಳನ್ನು ಸೇರಿಸಿ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಫೇಸ್ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸುವುದು, ಮಾಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಧಾರ್ಮಿಕ ಸ್ಥಳಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಹಿಂದಿನ ಮಾರ್ಗಸೂಚಿಗಳನ್ನು ಸೇರಿಸಿ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಶಾಪಿಂಗ್ ಮಾಲ್ಗಳಿಗೆ ನಿರ್ದೇಶನ ನೀಡಲಾಗಿದೆ. ಕೆಲಸದ ಸ್ಥಳದಲ್ಲಿ ಉದ್ಯೋಗಿಗಳು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ತಿಳಿಸಲಾಗಿದೆ. ಶಾಪಿಂಗ್ ಮಾಲ್ಗಳಿಗೆ ಮಾರ್ಗಸೂಚಿ: ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸಬೇಕು. ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಉದ್ಯೋಗಿಗಳು ನಿಯಮಗಳನ್ನು ಪಾಲಿಸಬೇಕು. ಕಾರ್ಮಿಕರು, ಗ್ರಾಹಕರು, ಸರಕುಗಳಿಗೆ ಪ್ರತ್ಯೇಕ ಪ್ರವೇಶ ಮತ್ತು ನಿರ್ಗಮನ ವ್ಯವಸ್ಥೆ ಮಾಡಬೇಕು. ಶಾಪಿಂಗ್ ಮಾಲ್ಗಳ ಹೊರತಾಗಿ ರೆಸ್ಟೋರೆಂಟ್ಗಳಲ್ಲಿ ಹೊಸ ಮಾರ್ಗಸೂಚಿಗಳ ಅನುಷ್ಠಾನಕ್ಕೆ ಸರ್ಕಾರ ಸೂಚನೆ ನೀಡಿದೆ. ಮುನ್ನೆಚ್ಚರಿಕೆ ಅನುಸರಿಸಿ ಆಹಾರ ವಿತರಣೆಯನ್ನ ಸರಿಯಾಗಿ ಮಾಡಬೇಕು. ಮನೆಗೆ ಆಹಾರ ವಿತರಿಸುವ ಸಿಬ್ಬಂದಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಬೇಕು. ಕೋವಿಡ್ ಮುನ್ನೆಚ್ಚರಿಕೆ ಅನುಸರಿಸಿ ಫುಡ್ ಡೆಲಿವರಿ ಮಾಡುವ ಬದಲು ಆಹಾರ ವಿತರಣೆಯನ್ನ ಪ್ರೋತ್ಸಾಹಿಸಬೇಕೆಂದು ಹೇಳಲಾಗಿದೆ. ಮನೆ ವಿತರಣೆ ಸಿಬ್ಬಂದಿಗೆ ಅವರ ದೈಹಿಕ ಉಷ್ಣಾಂಶ ತಪಾಸಣೆ ಮಾಡಬೇಕು. ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ನಿಯಮಗಳನ್ನು ಅನುಸರಿಸಬೇಕು. ವಾಹನ ನಿಲುಗಡೆ ಮತ್ತು ಆವರಣದ ಹೊರಗೆ ಜನ ಸೇರದಂತೆ ನೋಡಿಕೊಳ್ಳಬೇಕು. ಪ್ರವೇಶ ಮತ್ತು ರೆಸ್ಟೋರೆಂಟ್ ಒಳಗೆ ಸರದಿಯಲ್ಲಿರುವಾಗ 6 ಅಡಿಗಳ ಭೌತಿಕ ಅಂತರ ಕಾಪಾಡಿಕೊಳ್ಳಬೇಕೆಂದು ತಿಳಿಸಲಾಗಿದೆ. ಧಾರ್ಮಿಕ ಕೇಂದ್ರಗಳಲ್ಲಿ ಮಾರ್ಗಸೂಚಿ: ಇನ್ನು ಕಡ್ಡಾಯವಾಗಿ ಕೈ ತೊಳೆಯುವುದು, ಥರ್ಮಲ್ ಸ್ಕ್ರೀನಿಂಗ್ ವಿಧಾನ ಅನುಸರಿಸುವುದು ಸೇರಿದಂತೆ ಧಾರ್ಮಿಕ ಸ್ಥಳಗಳಲ್ಲಿ ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ತಿಳಿಸಲಾಗಿದೆ. ಲಕ್ಷಣ ರಹಿತ ಜನರಿಗೆ ಮಾತ್ರ ಪ್ರವೇಶ ನೀಡಬೇಕು. ಫೇಸ್ ಮಾಸ್ಕ್ ಇಲ್ಲದವರಿಗೆ ಅವಕಾಶ ಕೊಡಬಾರದು. ಕಡ್ಡಾಯವಾಗಿ ಕೈ ತೊಳೆಯುವುದು, ಥರ್ಮಲ್ ಸ್ಕ್ರೀನಿಂಗ್ ವಿಧಾನವನ್ನು ಅನುಸರಿಸಬೇಕೆಂದು ತಿಳಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಗುರುವಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದು, ಕೊರೋನಾ ಸೋಂಕು ಕೆಲವು ರಾಜ್ಯಗಳಲ್ಲಿ ಹೆಚ್ಚಾಗುತ್ತಿರುವ ಹಿನ್ನೆಲೆ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಬಾಬರಿ ಮಸೀದ್ ಧ್ವಂಸ ಕುರಿತು ಹೇಳಿಕೆ ನೀಡಿದ ಬೆನ್ನಲ್ಲೇ ಸಮಾಜವಾದಿ ಪಕ್ಷದ ನಾಯಕ ಅಬು ಅಜ್ಮೀರ್ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾಜಿ ಕಾಂಗ್ರೆಸ್ ಸಂಸದ ಸಂಜಯ್ ನಿರುಪಮ್ ಸಹ ಠಾಕ್ರೆ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಬಾಬ್ರಿ ಮಸೀದಿ ಧ್ವಂಸ ಕುರಿತು ಹೇಳಿಕೆ ನೀಡಿದ ಬೆನ್ನಲ್ಲೇ ಸಮಾಜವಾದಿ ಪಕ್ಷದ ನಾಯಕ ಅಬು ಅಜ್ಮಿ ಅವರು ಗುರುವಾರ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ರಾಜ್ಯದ ಮುಸ್ಲಿಂ ಸಚಿವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. मुख्यमंत्री हैं
तो एक मुख्यमंत्री हाउस के अंदर क्रिमिनल एक्टिविटी को एक्सेप्ट करे, मैं समझता हूँ ये बहुत ही अफसोस की बात है। मैं पवार साहब से कहता हूँ, कांग्रेस और एनसीपी के तमाम लीडरों से कहता हूँ कि ये सरकार कॉमन मिनिमम प्रोग्राम पे बनी थी और ये सरकार उससे हट करके मंदिर मस्जिद की बात ला रही है। तो अब आपको ये सोचना है कि आगे क्या करना है। तो कम से कम जो मुस्लिम मिनिस्टर्स हैं उनको थोड़ी तो शर्म करना चाहिए। इस सरकार से कम अपना मंत्री पद का इस्तीफा दे देना। ಮಾಜಿ ಕಾಂಗ್ರೆಸ್ ಸಂಸದ ಸಂಜಯ್ ನಿರುಪಮ್ ಅವರು ಸಹ ಠಾಕ್ರೆ ಹೇಳಿಕೆಯನ್ನ ಖಂಡಿಸಿದ್ದಾರೆ. ವಿಧಾನ ಭವನದ ಹೊರಗಡೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಜ್ಮಿ ಅವರು, ಠಾಕ್ರೆ ಅವರು ಶಿವಸೇನಾ ಪಕ್ಷದ ಅಧ್ಯಕ್ಷರಷ್ಟೇ ಅಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿಗಳು ಎಂಬುದನ್ನು ಮರೆಯಬಾರದು ಎಂದರು. मुख्यमंत्री हैं तो एक मुख्यमंत्री हाउस के अंदर क्रिमिनल एक्टिविटी को एक्सेप्ट करे, मैं समझता हूँ ये बहुत ही अफसोस की बात है। मैं पवार साहब से कहता हूँ, कांग्रेस और एनसीपी के तमाम लीडरों से कहता हूँ कि ये सरकार कॉमन मिनिमम प्रोग्राम पे बनी थी और ये सरकार उससे हट करके मंदिर मस्जिद की बात ला रही है। तो अब आपको ये सोचना है कि आगे क्या करना है। तो कम से कम जो मुस्लिम मिनिस्टर्स हैं उनको थोड़ी तो शर्म करना चाहिए। इस सरकार से कम अपना मंत्री पद का इस्तीफा दे देना। ಇದೇ ವೇಳೆ ಕಾಂಗ್ರೆಸ್ ಹಾಗೂ ಎನ್ಸಿಪಿ ವಿರುದ್ಧವೂ ಕೂಡ ಅವರು ಹರಿಹಾಯ್ದರು. ಈ ಎಲ್ಲಾ ಪಕ್ಷಗಳು ಈ ಹಿಂದೆ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ 5% ಮೀಸಲಾತಿ ನೀಡುವುದಾಗಿ ಹೇಳಿದ್ದವು. ಆದರೆ ಇದ್ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ. ಠಾಕ್ರೆ ಹೇಳಿಕೆ ಹಾಗೂ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಸಮುದಾಯದ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಬಾಬ್ರಿ ಮಸೀದಿ ಧ್ವಂಸಗೊಂಡ ಬಳಿಕ ಬಾಳ್ ಠಾಕ್ರೆ ಅವರು ಅದನ್ನು ಪ್ರಬಲವಾಗಿ ಸಮರ್ಥಿಸಿದ್ದರು ಎಂದು ಉದ್ಧವ್ ಠಾಕ್ರೆ ಬುಧವಾರ ರಾಜ್ಯದ ವಿಧಾನಸಭೆಯಲ್ಲಿ ಹೇಳಿದ್ದರು. ಆಂಬ್ಯುಲೆನ್ಸ್ ಸಿಗದ ಹಿನ್ನೆಲೆ ವೃದ್ಧ ರೋಗಿ ಓರ್ವವನ್ನು ಕುಟುಂಬಸ್ಥರು 5 ಕಿಲೋಮೀಟರ್ ಹೊತ್ತೊಯ್ದು ಆಸ್ಪತ್ರೆಗೆ ಸೇರಿಸಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ವರಿಬೇನ್ ಗ್ರಾಮದಲ್ಲಿ ನಡೆದಿದೆ. ವರೀಲ್ ಬೇನ ಗ್ರಾಮದ ನೂರ ಪೊಕ್ಕಗೌಡ ಎಂಬ 70 ವರ್ಷದ ವೃದ್ಧರು ಪಾರ್ಶ್ವವಾಯುವಿಗೆ ತುತ್ತಾಗಿದ್ರು. ಅವರನ್ನ ಚಿಕಿತ್ಸೆಗೆ ಮಂಗಳೂರಿಗೆ ಕರೆದೊಯ್ಯಬೇಕಿತ್ತು. ಆದರೆ ವರೀಲ್ ಬೇನದಲ್ಲಿ ರಸ್ತೆ ಸಮರ್ಪಕವಾಗಿ ಇಲ್ಲದ ಕಾರಣ 5 ಕಿಲೋಮೀಟರ್ ದೂರ ಇರುವ ಅಂಕೋಲಾ ನಗರಕ್ಕೆ ಕುರ್ಚಿಯಲ್ಲಿ ಕೂರಿಸಿ ಕುಟುಂಬದವರು ಹೊತ್ತು ಸಾಕಿದ್ದಾರೆ. ಬಳಿಕ ಖಾಸಗಿ ವಾಹನ ಮಾಡಿ ಮಂಗಳೂರಿಗೆ ಕರೆದೊಯ್ಯಲಾಗಿದೆ. ಜಿಲ್ಲೆಯಲ್ಲಿ ಕೇವಲ 8 ಮಾತ್ರ ಆಂಬ್ಯುಲೆನ್ಸ್ಗಳು ಕಾರ್ಯನಿರ್ವಹಿಸುತ್ತಿದ್ದು, ಇದರಿಂದಾಗಿ ಹಳ್ಳಿಯ ರೋಗಿಗಳು ಪರದಾಡುವಂತಾಗಿದೆ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇವಿಷ್ಟು ಇತರ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.